ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಲ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ. ಅದೆಲ್ಲ ಹೋಗ್ಲಿ, ಈಗ ನಾನು ಸಿಂಪಲ್ ಆಗಿರೋ 90% ಅಕ್ಯುರಸಿ ಇರೋ ಸೆಟಪ್ ಹೇಳ್ಕೊಡ್ತೀನಿ. ಆಯ್ತು, ಆಮೇಲೆ ನಿಮ್ಗೆ ಫೆಬಿನಾಚಿ ರಿಟ್ರೇಸ್ಮೆಂಟ್ ಅಂತ ಒಂದು ಟೂಲ್ ಇದೆ. ಅದು ಹಾಕೊಂಡ್ರೆ ಈ ತರ ಇದೆ. ತುಂಬಾ ಕನ್ಫ್ಯೂಸ್ ಆಗುತ್ತೆ, ಆದ್ರೆ ನಿಮ್ಗೆ ಈಸಿ ಮಾಡ್ಕೊಡ್ತೀನಿ. ನೀವು ಬರೇ 0.5 0.61 ಮತ್ತೆ 1 ಅಷ್ಟೇ ಬೇಕು, ಬೇರೆ ಎಲ್ಲ ಚೆಕ್ ಮಾಡ್ಬಿಡಿ. ಆಮೇಲೆ ನೀವು ಬ್ಯಾಕ್ ಗ್ರೌಂಡ್ 0 ಮಾಡ್ಕೊಳ್ಳಿ. ನಿಮ್ಗೆ ಸಿಂಪಲ್ ಆಗಿ ಕ್ಯೂಟ್ ಆಗಿ ಒಂದು ಟೂಲ್ ಸಿಗುತ್ತೆ. ನೀವೊಂದು ರೀಸೆಂಟ್ ಲೋ ಇಂದ ರೀಸೆಂಟ್ ಹೈ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಕೊಳ್ಳೆ ನಿಮ್ಗೆ ಒಂದು ಲೇಬಲ್ ಸಿಗುತ್ತೆ. ಆ ಲೇಬಲ್ ಇಂದ ನೀವು ಒಂದು ರೆಕ್ಟಾಂಗಲ್ ಅಂತ ಒಂದು ಟೂಲ್ ಇದೆ, ಆ ಟೂಲ್ ಇಂದ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಕೊಳ್ಳಿ, ಇದನ್ನ ಫೆಬಿನಾಚಿನ ತೆಗೆದ್ಬಿಡಿ, ಅದಕ್ಕೆ ಯೂಸ್ ಇಲ್ಲ ಅದೀಗ. ಈಗ ತುಂಬಾ ಪ್ರಾಬಬಿಲಿಟಿ ಇದೆ ಮಾರ್ಕೆಟ್ ಈ ಲೆವೆಲ್ ಟ್ಯಾಪ್ ಮಾಡಿ ರಿವರ್ಸ್ ಹೋಗುತ್ತೆ. ಈ ತರ ಟ್ಯಾಪ್ ಮಾಡಿ ರಿವರ್ಸ್ ಹೋಗುತ್ತೆ. ಇದೇ ಸೇಮ್ ಲಾಜಿಕ್ ಯೂಸ್ ಮಾಡಿ ಡೌನ್ ಸೈಡ್ ಮೂವ್ನು ಕ್ಯಾಪ್ಚರ್ ಮಾಡ್ಕೋಬಹುದು. ಫೆಬಿನಾಚಿ ಟೂಲ್ ಯೂಸ್ ಮಾಡಿ ನೀವೀಗ ರೀಸೆಂಟ್ ಹೈ ಇಂದ ರೀಸೆಂಟ್ ಲೋಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಕೊಳ್ಳೆ ಒಂದು ಲೆವೆಲ್ ಸಿಗುತ್ತೆ. ಇದಕ್ಕೆ ಗೋಲ್ಡನ್ ರೇಷಿಯೋ ಅಂತಾರೆ ಯೂಶಲಿ. ಆ ಗೋಲ್ಡನ್ ರೇಷಿಯೋ ಇಂದ ರಿವರ್ಸ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ. ಅದೇ ತರ ಈಸಿಯಾಗಿ 1:2 1:3 ಕ್ಯಾಪ್ಚರ್ ಮಾಡ್ಕೋಬಹುದು. ನಿಮ್ಗೆ ಸ್ಟಾಪ್ ಲಾಸ್ ಜಸ್ಟ್ ಇದ್ರ ಮೇಲೆ ಇಟ್ಕೋಬೇಕು. ಇಲ್ಲಿ ಇಟ್ಕೋಬಹುದು, ಟ್ಯಾಪ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಜಸ್ಟ್ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು 1:3 1:4 ಆರಾಮಾಗಿ ಸಿಗುತ್ತೆ. ನೀವು ಫಿಬಿನಾಚಿ ಬೇಸಿಸ್ ಮೇಲೆ ಇದೇ ತರ ಎಂಟ್ರಿ ತಗೋಬೇಕಂದ್ರೆ ಇದ್ರ ಮೇಲೆ ಒಂದು ಡೀಟೇಲ್ ಆಗಿ PDF ಮಾಡಿದೀನಿ. ಆ PDF ಬೇಕಂದ್ರೆ ಫಾಲೋ ಮಾಡಿ, ಒಂದ್ ಫ್ರೆಂಡ್ ಜೊತೆ ಈ ರೀಲ್ ನ ಶೇರ್ ಮಾಡಿ, ಮತ್ತೆ PDF ಅಂತ ಕಮೆಂಟ್ ಮಾಡಿ, ನಾ ಪರ್ಸನಲ್ ಆಗಿ ನಿಮ್ಗೆ DM ಮಾಡ್ತೀನಿ.